ಮನದಾಳದ ಮಾತುಗಳನ್ನು ಪದ್ಯದ ರೂಪದಲ್ಲಿ ಹಂಚಿಕೊಂಡಿದ್ದಾರೆ. ಅದರ ಸಾಲುಗಳನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಬಹುಶಃ ನಾಗರಿಕರಿಗೆ 4 ಕೋಟಿ ಹತ್ತಿರ ನಾಗರಿಕರನ್ನು ಸಕಾಲ ಯೋಜನೆ ತಲುಪಿದೆ ಅನ್ನೋದಕ್ಕೆ ಅದನ್ನು ಸಾಕ್ಷೀಕರಿಸುವಂಥ ಒಂದು ನಿಜವಾಗೂ ಪದ್ಯ. ನಾನು ಇದನ್ನು ಓದ್ದೆ ಆಗಲೇ ಭಾಳಷ್ಟು ಪ್ರಜ್ಞಾಪೂರ್ವಕವಾಗಿ ಇದಕ್ಕೆ 2-3 ನೀವು ಸಾಲ ಹೇಳಿ. ನೀವು ಪೊಯೆಟ್ ಆಗಿದ್ದೀರೋ ಇಲ್ಲ ಗೊತ್ತಿಲ್ಲ. ಉತ್ತಮ ಆಡಳಿತ ಕಾಲದ ಬೇಡಿಕೆ ಇಂದು, ಇದನ್ನು ಸಾಧಿಸಲು ಸಕಾಲ ಯಾವತ್ತೂ ಮುಂದು. ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ ಎಂಬ ಪ್ರಬಂಧ, ನಾಗರಿಕರಿಗೆ ಸಹಾಯ ಮಾಡಲು ಇದರ ಪ್ರಭಾವ ಅಗಾಧ. ಸಮಯಬದ್ಧತೆ, ಸಾರ್ವತ್ರಿಕ ಗುಣಮಟ್ಟದ ಬಳುವಳಿ, ಪಾರದರ್ಶಕತೆ, ಸಂಸ್ಕೃತಿ ದರ್ಶನ ಹೂಡುವ ಚಳುವಳಿ. ಇದೊಂದು ರೀತಿ ಖಂಡಿತ ಈ ಥರದ ಸಾಲುಗಳು ಮುಂದುವರಿತವೆ. ದಯಮಾಡಿ ಕುತೂಹಲ ಇರತಕ್ಕಂಥವ್ರು ಈ ಪದ್ಯನ ತಗೊಂಡು ಅಥವಾ ಸಂಪರ್ಕ ಮಾಡಿ ಬಳಸ್ಕೊಳ್ಬೋದು. ದಯಮಾಡಿ ಈ ಥರದ ಮತ್ತೆ ನಮಗೆ ಹೆಚ್ಚಾಗಬೇಕು ನಾಗರಿಕರಿಂದ ಅನ್ನುವಂಥ ಕೋರಿಕೆ ಮೂಲಕ ಮಾನ್ಯ ಮಂತ್ರಿಗಳು ಈ ವರ್ಷದ 2013ನೇ ಸಾಲಿನ ಕೊನೆಯ ಸಂಚಿಕೆಯ ಒಂದು ಸಂದೇಶ ತಮ್ಮ ಕಡೆಯಿಂದ, ಹಾಗೆಯೇ ಹೊಸ ವರ್ಷಕ್ಕೂ ಕೊಟ್ಬಿಡೋಣ ಈ ಕಾರ್ಯಕ್ರಮದ ಸಂಚಿಕೆಯಲ್ಲಿ. ಈಗ ಇನ್ನು ಕೆಲವೇ ದಿವಸದಲ್ಲಿ ಮುಂದಿನ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡೋವಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನಾವು ಸಕಾಲ ಕಾರ್ಯಕ್ರಮದಲ್ಲಿ ಅಥವಾ ಹಲವು ಗೆಳೆಯರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚು ಭಾಗವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸರ್ಕಾರದಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಎಲ್ಲಾಗಿದೆ, ಯಾವ ಇಲಾಖೆಯಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತಕ್ಕಂಥದ್ದು ನನಗೆ ಅರಿವು ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೂಡಿಬರಲಿ ಅಂತಕ್ಕಂಥ ಆಸೆಯನ್ನು ಹೇಳೋದ್ರ ಜೊತೆಗೆ ಇನ್ನೂ ಯಾಕಂದರೆ ಹೆಚ್ಚು ಸೇವೆಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ನಿಮ್ಮ ಸಂಪರ್ಕ ಜಾಸ್ತಿ ಆಗಲಿ ಮತ್ತು ಅದರ ಮುಖೇನ ನಮ್ಮ ಆಡಳಿತ ಮತ್ತು ಕಾರ್ಯದಕ್ಷತೆ ಮತ್ತು ಅಧಿಕಾರಿಗಳ ಕಾರ್ಯದಕ್ಷತೆಯನ್ನು ಹೆಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಮತ್ತು ಲೋಪದೋಷಗಳೆಲ್ಲಿದೆ ಅಂತಕ್ಕಂಥದ್ದನ್ನ ಅರಿವು ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮತ್ತು ಮುಂದಿನ 14ನೇ ವರ್ಷದಲ್ಲೂ ಕೂಡ ಅಂದರೆ ಮುಂದಿನ ವರ್ಷದಲ್ಲಿ ಕೂಡ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಖಂಡಿತ ಸರ್. ಈ ಸಂಚಿಕೆಯ ಕೊನೆಯ ಒಂದು ಕರೆ ಸರ್, ಮಲ್ಲೇಶ್ವರಮಿಂದ. ದಯಮಾಡಿ ಈ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಾನು ಸಾಯಿ ಚಂದ್ರ ಪ್ರಕಾಶ್ ಅಂತ ಬೆಂಗಳೂರಿಂದ ಸರ್. ಮಾತಾಡಿ ಸರ್. ಮಲ್ಲೇಶ್ವರಮಿಂದ ಮಾತಾಡಿ. ಹಲೋ ಸರ್. ಹೇಳಿ. ನಾನು ಸಾಯಿ ಚಂದ್ರ ಪ್ರಕಾಶ್ ಅಂತ ಬೆಂಗಳೂರು ಮಲ್ಲೇಶ್ವರಮಿಂದ ಸರ್. ಆಗ್ಲಿ ಪ್ರಶ್ನೆ ಕೇಳಿ, ಸಮಯದ ಕೊರತೆ ಇದೆ. ಇಲ್ಲಿ ನಮ್ಮ ನೀರ್ ಪ್ರಾಬ್ಲಮ್ ತುಂಬಾ ಇದೆ ಸರ್. ನೀರ್ ಪ್ರಾಬ್ಲಮ್ ತುಂಬಾ ಇದೆ. ಆಕ್ಚುಲಿ ನಾನು ಇಲ್ಲಿ ಕೆಲವರು ನಲ್ಲಿಗೆ ಮೋಟರ್ ಫಿಕ್ಸ್ ಮಾಡ್ಬಿಟ್ಟು ನೀರ್ ಪ್ರೆಷರ್ ಎಲ್ಲ ಎಳೆದು ಬಿಡ್ತಾರೆ. ನಾವು 4 ಗಂಟೆಗೆ ಇದ್ರು ನೀರು ಬರೋದಿಲ್ಲ. ತಂಪು ನೀರನ್ನ ಸ್ಟಾಪ್ ಮಾಡಿದ್ರೆ ನಮ್ಗೆ ಕುಡಿಯೋಕ್ಕೂ ನೀರು ಸಿಗ್ತಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು BWSSಗೆಲ್ಲ, ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಆ CD ಕೂಡ ನಾನು ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. ಅವರು ಮೋಟರ್ ಫಿಕ್ಸ್ ಮಾಡಿ ಇದು ಮಾಡೋದನ್ನ. ಸಚಿವರಿಗೂ ಕೂಡ ನಮಸ್ಕಾರ. ಭಾರತೀಯ ವಿದ್ಯಾಭವನದಲ್ಲಿ ಸಚಿವರನ್ನ ನಾನು ಭೇಟಿ ಮಾಡಿದ್ದೆ, ಹ್ಯೂಮನ್ ರೈಟ್ಸ್ ಇದರಲ್ಲಿ. ಆಕ್ಚುಲಿ ಇದೊಂದು ಪ್ರಾಬ್ಲಮ್ ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಎಸ್ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಈಗ ಅದಕ್ಕೆ ಅದು ನಿರ್ದಿಷ್ಟವಾಗಿ ಇರತಕ್ಕಂಥ ವಿಚಾರವನ್ನು ಹೇಳಿದರೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಅಂತೇಳಿ ನೀರಿನ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಬಹುಶಃ ಈ ರೀತಿಯಾದಂಥ ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನೀರಿಲ್ಲ ಅಂತಕ್ಕಂಥದ್ದು. ನಾವು ಅದಕ್ಕೆ ಬಹುಶಃ ಯಾವ ಸಂದರ್ಭದಲ್ಲೂ ಕೂಡ ಇಂಥ ವಿಶೇಷವಾದಂಥ ಮತ್ತು ಮಹತ್ವವಾಗಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿರಲಿಲ್ಲ. ಕಳೆದ ಸಚಿವ ಸಂಪುಟದಲ್ಲಿ ನಾವು ಬೆಂಗಳೂರಿಗೆ 10 TMC ನೀರನ್ನು, ಕಾವೇರಿ ನೀರನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು 10 TMC ನೀರು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಬಹುಶಃ ಎಲ್ಲ ಜನರಿಗೂ ಕೂಡ ಹೊಸದಾಗಿ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಲೇಔಟ್ಗಳಿಗೂ ಕೂಡ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಸರ್ಕಾರದ ಮಹತ್ವವಾಗಿರ್ತಕ್ಕಂಥ ನಿರ್ಧಾರ, ಯಾವ ಕಾಲದಲ್ಲೂ ಆಗಿರಲಿಲ್ಲ. ಬಹುಶಃ ನಾವು 10 TMC ನೀರನ್ನು ಜನಕ್ಕೆ ತಲುಪಿಸೋವಂಥ ಕೆಲಸವನ್ನು ಮಾಡಬೇಕಾದಾಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ಹಾಕಬೇಕು. ಮತ್ತು ಈಗಾಗಲೇ ಜಪಾನ್ನ ದೇಶದ ಸಹಾಯದಿಂದ ನಾವು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬಹುಶಃ ಅದೆಲ್ಲ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬೆಂಗಳೂರು ನಗರದಲ್ಲಿ
ಬಗೆಹರಿಸ್ತಕ್ಕಂಥ ಸರ್ಕಾರದ ಇಚ್ಛೆಯೂ ಕೂಡ ಆಗಿದೆ ಮತ್ತು ಬಗೆಹರಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ದಯಮಾಡಿ ಸಾರ್ವಜನಿಕರು ಇದರ ವಿಚಾರವನ್ನು ಗಮನಿಸಬೇಕಾದದ್ದು. ಧನ್ಯವಾದಗಳು ಸರ್. ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇವೆ. 2014 ಮೊದಲ ಸಂಚಿಕೆಯಲ್ಲಿ ಮೊದಲ ವಾರದ ಭೇಟಿಯೊಂದಿಗೆ 2013 ಈ ಸಂಚಿಕೆಗೆ ವಿದಾಯ ಹೇಳೋಣ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.